ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಮ್. ಬನ್ನಿ ಈ ದಿನ ಮತ್ತೊಂದು ಸಂದೇಶ ಕೇಳೋಣ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ ವಚನ 14ರಿಂದ ಕೊನೆಯವರೆಗೂ. ದುಷ್ಟರ ಮಾರ್ಗದಲ್ಲಿ ಸೇರದಿರು, ಕೆಟ್ಟವರ ದಾರಿಯಲ್ಲಿ ನಡೆಯಬೇಡ, ಅದಕ್ಕೆ ದೂರವಾಗಿರು, ಅದರಲ್ಲಿ ನಡೆಯದೆ ಓರೆಯಾಗು, ಮುಂದೆ ಮುಂದೆ ನಡೆ. ಕೇಡು ಮಾಡದಿದ್ದರೆ ಅವರಿಗೆ ನಿದ್ರೆ ಹತ್ತದು, ಯಾರನ್ನಾದರೂ ಎಡವಿ ಬೀಳಿಸದಿದ್ದರೆ ಅವರ ನಿದ್ರೆಗೆ ಭಂಗವಾಗುವುದು. ದುಷ್ಟತನವೇ ಅವರ ಅನ್ನವಾಗಿದೆ, ಬಲಾತ್ಕಾರವೇ ಅವರ ದ್ರಾಕ್ಷರಸ ಪಾನವಾಗಿದೆ. ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ, ದುಷ್ಟರ ಮಾರ್ಗವು ಕತ್ತಲಿನಂತಿದೆ. ತಾವು ಯಾವುದಕ್ಕೆ ಎಡವಿ ಬಿದ್ದೇವೆಂದು ಅವರಿಗೆ ಗೊತ್ತಾಗದು. ಕಂದ, ನನ್ನ ಮಾತುಗಳನ್ನು ಲಾಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ, ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. ಅವುಗಳನ್ನು ಹೊಂದಿದವರಿಗೆ ಅವು ಜೀವವು, ಅವರ ದೇಹಕ್ಕೆಲ್ಲ ಅವೇ ಆರೋಗ್ಯವು. ನಿನ್ನ ಹೃದಯದೊಳಗಿಂದ ಜೀವಧಾರೆಗಳು ಹೊರಡುವವು. ಆದುದರಿಂದ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೋ. ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿಬಿಡು, ತುಟಿಗಳ ವಕ್ರತೆಯನ್ನು ದೂರ ಮಾಡು. ನೆಟ್ಟಗೆ ದೃಷ್ಟಿಸು, ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ ನೆಟ್ಟಗಿರಲಿ. ನೀನು ನಡೆಯುವ ದಾರಿಯನ್ನು ಸಮಮಾಡು, ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರಲಿ. ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ, ನಿನ್ನ ಕಾಲುಗಳನ್ನು ಕೇಡಿನಿಂದ ದೂರ ಮಾಡು. ಈ ಜ್ಞಾನೋಕ್ತಿಗಳು ಬರೆದಿರೋದು ಮಹಾಜ್ಞಾನಿಯಾದ ಸೊಲೊಮೋನನು. ಸೊಲೊಮೋನನಂತಹ ಜ್ಞಾನಿ ಆ ಕಾಲದಲ್ಲಿ ಯಾರೊಬ್ಬರೂ ಇರಲಿಲ್ಲ, ಅದಕ್ಕಿಂತ ಮುಂಚೆ ಇರಲಿಲ್ಲ, ಅದರ ನಂತರ ಇರಲಿಲ್ಲ ಎಂಬುದು ಆ ಬೈಬಲಿನ ಸಾರಾಂಶ ಆಗಿದೆ. ದೇವರು ಅವನಿಗೆ ಕೊಟ್ಟ ಜ್ಞಾನದ ಮೇರೆಗೆ ಜ್ಞಾನೋಕ್ತಿಗಳನ್ನು ಬರೆದ. ಪ್ರೊವರ್ಬ್ಸ್ ಎಂದು ನಾವು ಕರೆಯುತ್ತೇವಲ್ಲವೇ, ಇದು ಇಂಗ್ಲಿಷ್ನಲ್ಲಿ ಪ್ರೊವರ್ಬ್ಸ್ ಆಗಿದೆ, ಕನ್ನಡದಲ್ಲಿ ಜ್ಞಾನೋಕ್ತಿಗಳು. ಈ ಜ್ಞಾನೋಕ್ತಿಗಳು ಒಂದೊಂದು ವಚನ ಒಂದೊಂದು ಜ್ಞಾನೋಕ್ತಿಯಾಗಿದೆ. ಹಾಗಾಗಿ ಯಾರೇ ಆಗಲಿ ಯಾವತ್ತೇ ಆಗಲಿ ಜ್ಞಾನೋಕ್ತಿ ಪುಸ್ತಕ ಓದುವಾಗ ಖಂಡಿತವಾಗಿಯೂ ಅದು ನಮ್ಮ ಜೀವಿತವನ್ನು ಬಹಳ ಪ್ರಭಾವ ಬೀರುತ್ತೆ. ಯಾಕೆಂದರೆ ಜ್ಞಾನೋಕ್ತಿಗಳಲ್ಲಿರುವ ಶಕ್ತಿ ಏನೆಂದರೆ ಅದೊಂದು ಚಿಕ್ಕ ಮಾತಾಗಿರುತ್ತೆ, ಆದರೆ ಅದು ಬಹು ಶಕ್ತಿಯುಳ್ಳ ಮಾತಾಗಿರುತ್ತೆ. ಹಾಗೆ ಶಕ್ತಿಗಳಿಂದ ಕೂಡಿದಂತಹ ಮಾತುಗಳ ಮೂಲಕ 31 ಅಧ್ಯಾಯಗಳನ್ನು ಜ್ಞಾನೋಕ್ತಿ ಪುಸ್ತಕದಲ್ಲಿ ಅಧ್ಯಾಯಗಳಾಗಿ ಬರೆಯಲ್ಪಟ್ಟಿವೆ. 4ನೆಯ ಅಧ್ಯಾಯ ಇದು ನನ್ನ ಬಹಳ ಫೇವರೇಟ್ ಅಧ್ಯಾಯವಾಗಿದೆ. ಯಾಕೆಂದರೆ ನಾನು ಕಾಲೇಜಿನಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ಈ ಅಧ್ಯಾಯ ನನಗೆ ಬಹಳ ಪ್ರಭಾವ ಬೀರಿದೆ. ಯಾಕೆಂದು ಹೇಳಂತೀರಾ? 14ನೇ ವಚನ ಓದುತ್ತೇನೆ ನೋಡಿ. ಭಕ್ತಿಹೀನರ ದಾರಿಯನ್ನು ಸೇರಬೇಡ, ದುಷ್ಟರ ಮಾರ್ಗದಲ್ಲಿ ನಡೆಯಬೇಡ, ಅದರೊಳಗಡೆ ಪ್ರವೇಶಿಸಲಾರದೆ ತಪ್ಪಿಸಿಕೊಂಡು ಓರೆಯಾಗು. 4 ವಿಷಯಗಳನ್ನು ಈ ದಿನ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಈ ಜ್ಞಾನೋಕ್ತಿ 4ನೇ ಅಧ್ಯಾಯ ಕಲಿಸುವಂತಹ, ಅಂದರೆ ಈಗ ನಾವು ಓದಿರುವ ವಚನಗಳಿಂದ 4 ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ನಂಬರ್ 1, ಪರಿಶುದ್ಧವಾದ ಹೃದಯ. ನಂಬರ್ 2, ಪರಿಶುದ್ಧವಾದ ನಾಲಿಗೆ. ನಂಬರ್ 3, ಪಾಪಕ್ಕಾಗಿ ತವಕದಿಂದ ಓಡಲಾರದಂತಹ ಪಾದಗಳು. ನಂಬರ್ 4, ಪವಿತ್ರವಾದ ಕಣ್ಣು. ಈ 4 ವಿಷಯಗಳನ್ನು ನಾವು ಓದಿರುವಂತಹ ವಚನಗಳಲ್ಲಿ ನಮಗೆ ಕಾಣಿಸುತ್ತವೆ. ಪವಿತ್ರವಾದ ಕಣ್ಣು, ಪವಿತ್ರವಾದ ಪಾದಗಳು, ಪವಿತ್ರವಾದ ತುಟಿಗಳು, ಪವಿತ್ರವಾದ ಹೃದಯ. ಈ 4ನೇ ಅಧ್ಯಾಯ ಒಬ್ಬ ಸ್ಟೂಡೆಂಟ್ ಆಗಿ ನಾನು ಓದುತ್ತಿರುವಾಗ ಇದು ಬಹಳವಾಗಿ ಪ್ರಭಾವ ಬೀರಲು ಕಾರಣವೇನೆಂದರೆ, ಮೊದಲನೇದಾಗಿ 14ನೇ ವಚನ ನಾವು ನೋಡ್ತೇವೆ. ಭಕ್ತಿಹೀನರ ಮಾರ್ಗದಲ್ಲಿ ಸೇರಬೇಡ, ದುಷ್ಟರ ಮಾರ್ಗದಲ್ಲಿ ನಡೆಯಬೇಡ, ಅದರೊಳಗೆ ಪ್ರವೇಶಿಸಲಾರದೆ ತಪ್ಪಿಸಿಕೊಂಡು ತಿರುಗಾಡು, ಅದರಿಂದ ಓರೆಯಾಗಿ ಓಡಿಹೋಗು. ಒಂದು ವೇಳೆ ದುಷ್ಟರಾಗಲಿ ಪಾಪಿಷ್ಠರಾಗಲಿ ಕೆಟ್ಟ ಚಟಗಳುಳ್ಳಂತಹ ನಿಮ್ಮ ಸ್ನೇಹಿತರ್ಯಾರೇ ಆಗಲಿ ಅವರ ಮಾರ್ಗದಲ್ಲಿ ಕೂಡ ಹೋಗಬೇಡ, ಅವರಿಂದ ತಪ್ಪಿಸಿಕೊಂಡು ದೂರ ಹೋಗು ಎಂದು ಹೇಳುವುದನ್ನು ಬೈಬಲ್ನಲ್ಲಿ ನಾವು ನೋಡ್ತೇವೆ. ನಿಮಗೊಂದು ವಿಷಯ ಗೊತ್ತಾ? ಒಳ್ಳೆಯವರಿಗಿಂತಲೂ ಕೆಟ್ಟವರೇ ಸಮಾಜಕ್ಕೆ ಬಹಳವಾಗಿ ಪ್ರಭಾವ ಬೀರ್ತಾರೆ. ಒಳ್ಳೆ ವಾರ್ತೆಗಿಂತ ಕೆಟ್ಟ ವಾರ್ತೆಯೇ ಸಮಾಜದಲ್ಲಿ ಹೆಚ್ಚಾಗಿ ಹಬ್ಬಿಕೊಳ್ಳುತ್ತೆ. ಅದು ಸಾಧಾರಣ, ಸಹಜ. ಒಂದು ಗಾದೆ ಮಾತಿದೆ, ಶುಭವಾರ್ತೆ ಚಪ್ಪಲಿ ಹಾಕಿಕೊಳ್ತಾ ಇರುತ್ತಂತೆ ಹೊರಗೆ ಹೋಗುವುದಕ್ಕಾಗಿ, ಅಷ್ಟರಲ್ಲಿಯೇ ದುರ್ವಾರ್ತೆ
ಲೋಕವೆಲ್ಲ ತಿರುಗಾಡಿ ಒಳಗೆ ಬರುತ್ತಂತೆ. ಲೋಕವೆಲ್ಲ ತಿರುಗಾಡಿ ಮನೆಯೊಳಗೆ ಬರುತ್ತಂತೆ. ಅಂದ್ರೆ ಅರ್ಥವೇನು? ಶುಭವಾರ್ತೆ ತಿಳಿಸಲು ಶುಭವಾರ್ತೆ ಹೊರಡುವುದಕ್ಕಿಂತ ಮುಂಚೆಯೇ ದುರ್ವಾರ್ತೆ ಏನ್ ಮಾಡುತ್ತಂತೆ? ಪೂರ್ತಿ ಸುತ್ತಾಡಿ ಒಳಗೆ ಬರುತ್ತಂತೆ. ಅಷ್ಟ್ಯಾಕೆ ಪ್ರಿಯರೇ, ಯಾರೇ ಆಗಲಿ ಒಂದು ವೇಳೆ ಜಯ ಹೊಂದಿದ್ದಾರೆ ಅಂದ್ಕೊಳ್ಳಿ, ಅವರ ಕುರಿತಾಗಿ ನೀವೇನಾದರೂ SMS ಕಳಿಸುತ್ತೀರಾ? ನಿಮಗೆ ಗೊತ್ತಾ ಇಂತಹ ಹುಡುಗ ನೀಟ್ನಲ್ಲಿ ಟಾಪ್ ರ್ಯಾಂಕ್ ಬಂತೆಂದು ಹೇಳ್ತೀರಾ? ಹೇಳಲ್ಲ. ಯಾರೋ ಒಬ್ಬರ ಮನೆಯಲ್ಲಿ ವಯಸ್ಸಾದ ಹುಡುಗಿ ಸಡನ್ ಆಗಿ ಮಿಸ್ ಆಗಿದ್ದಾಳೆ ಅಂದ್ಕೊಳ್ಳಿ, ಕಾಣಿಸ್ತಾ ಇಲ್ಲ ಅಂದ್ಕೊಳ್ಳಿ, ಏನೋ ಒಂಥರ ಟೆನ್ಷನ್. ಅಕ್ಕ, ನಿಮಗೊಂದು ವಿಷಯ ಗೊತ್ತಾ, ನಮ್ಮ ಮನೆ ಪಕ್ಕದ ಹುಡುಗಿ ಎಂದು ಹೀಗೆ ಹಬ್ಬಿಸಿಬಿಡ್ತಾರೆ. ಒಂದು ಕೆಟ್ಟ ವಾರ್ತೆ ಪ್ರಚಾರ ಮಾಡುವುದಕ್ಕಾಗಿ, ಒಂದು ಕೆಟ್ಟ ವಿಷಯ ಜನರಿಗೆ ತಲುಪಿಸುವುದಕ್ಕಾಗಿ ಯಾಕೆ ಮನುಷ್ಯರಿಗೆ ಅಷ್ಟು ತವಕ? ಇದು ಮಾನವ ಸಹಜ, ಮಾನವ ಸಮಾಜ. ಅದಕ್ಕಾಗಿಯೇ ಸಹೋದರ ಸಹೋದರಿಯರೇ, ಈ ದಿನ ಈ ಭೂಮಿಯ ಮೇಲೆ ಒಳ್ಳೆತನ ಕಾಣಿಸಿಕೊಳ್ಳುವ ಪ್ರಭಾವಕ್ಕಿಂತಲೂ ಕೆಟ್ಟತನವೇ ತನ್ನ ಪ್ರಭಾವ ತೋರಿಸುತ್ತದೆ. ಎಕ್ಸಾಂಪಲ್, ಫಸ್ಟ್ ಕ್ಲಾಸ್ ಸಂಪಾದಿಸಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುವವನು, ಬನ್ನಿ ಕಣೋ ಓದಿಕೊಳ್ಳೋಣ, ಬನ್ನಿ ಕಣೋ ಓದಿಕೊಳ್ಳೋಣ, ನೀವು ಕೂಡ ಚೆನ್ನಾಗಿ ಓದಬೇಕು, ತಂದೆ ತಾಯಿಗಳಿಗೆ ಹೆಮ್ಮೆಕರವಾಗಿ ನೀವು ಜೀವಿಸಬೇಕು, ನಾನು ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಿದ್ದೇನೆ, ನೀವು ಕೂಡ ಎದ್ದೇಳಿ, ನಾವು ಒಟ್ಟಿಗೆ ಓದೋಣ ಅಂದಾಗ ಎದ್ದೇಳಲಿಕ್ಕಾಗುತ್ತಾ? ಒಟ್ಟಿಗೆ ಓದುತ್ತಾರಾ? ಅದೇ ಬೇರೆ ಯಾರೋ ಒಬ್ಬ ಸಿಗರೆಟ್ ಸೇದುತ್ತಾನೆ, ಸುತ್ತಲೂ 10 ಜನ ಇರ್ತಾರೆ, ನೋಡ್ಕಣೋ ಟ್ರೈ ಮಾಡು. ಒಬ್ಬನು ಟ್ರೈ ಮಾಡ್ತಾನೆ, ನೀನು ಟ್ರೈ ಮಾಡು, ಇನ್ನೊಬ್ಬನು ಟ್ರೈ ಮಾಡ್ತಾನೆ. ಏನ್ ಕಣೋ ನೀನೇ ಬುದ್ಧಿವಂತನೋ, ನೀನು ಟ್ರೈ ಮಾಡು ಅಂದಾಗ 3ನೇ ಅವನು ಟ್ರೈ ಮಾಡ್ತಾನಂತೆ. ಕೆಟ್ಟ ಕೋತಿ ವನವನ್ನೆಲ್ಲ ಕೆಡಿಸಿತಂತೆ. ಎಂದಾದರೂ ನೀವು ಗಮನಿಸಿದ್ದೀರಾ? ಒಬ್ಬನು ಕೆಟ್ಟು ಹೋದ್ರೆ ಅವನೊಬ್ಬನೇ ಕೆಟ್ಟು ಹೋಗಲ್ಲ, ಅವನೊಂದಿಗೆ 10 ಜನರನ್ನು ಕೆಡಿಸುತ್ತಾನೆ. ಒಬ್ಬನೇ ಸಿಗರೆಟ್ ಸೇದಲ್ಲ, ಪಕ್ಕದವನಿಗೂ ಕೊಡ್ತಾನೆ. ಒಬ್ಬನೇ ಸರಾಯಿ ಕುಡಿಯಲ್ಲ. ಈ ಕುಡುಕರಿಗೆ ನೋಡ್ರಿ, ಅವರಿಗಿರುವ ಯೂನಿಟಿ ಸಾಧಾರಣ ಯೂನಿಟಿ ಅಲ್ಲ. ಅವನೊಬ್ಬನೇ ಕುಡಿಯಲ್ಲ, 4 ಜನರನ್ನ ಕರ್ಕೊಂಡೋಗಿ ಅವರು ಕುಡಿಯುವಂತೆ ಮಾಡ್ತಾನೆ. ಈ ಕುಡುಕರಿಗಾಗಲಿ, ಈ ಅಲೆಮಾರಿಗಳಿಗಾಗಲಿ, ಈ ಪಾಪಿಷ್ಟ ಚಟವುಳ್ಳವರ ಯೂನಿಟಿ ಸಾಧಾರಣ ಯೂನಿಟಿ ಅಲ್ಲ. ಒಮ್ಮೆ ಕೇರಳ ರಾಜ್ಯದಲ್ಲಿ ನಾನು ನನ್ನ ಸಂಬಂಧಿಕರು ರೋಡ್ ಮೇಲೆ ಹೋಗ್ತಿದ್ದೆವು. ನಮ್ಮ ಸಂಬಂಧಿಕರಲ್ಲಿ ಒಬ್ಬರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದ್ರೆ ನಾನು ಅಲ್ಲಿಗೆ ಹೋಗಬೇಕಾಯಿತು. ಆ ಸಂಬಂಧಿಕರು ಕೂಡ ಬರಬೇಕಾಗಿತ್ತು. ಭಾಷೆ ಗೊತ್ತಿಲ್ಲದ ರಾಜ್ಯವಾಗಿದೆ, ಯಾವತ್ತೂ ಅಲ್ಲಿಗೆ ನಾವು ಹೋಗಿರಲಿಲ್ಲ. ಹೋಗಬೇಕಾದ ಕಾರಣ ಹೋದೆವು. ನನ್ನ ಸಂಬಂಧಿಕನಿಗೆ ಸಿಗರೆಟ್ ಸೇದೋದು ಬಹಳ ಚಟ. ಹಾಸ್ಪಿಟಲ್ನಿಂದ ಹೊರಗೆ ಬಂದ ನಂತರ ಸಿಗರೆಟ್ ಸೇದಬೇಕನ್ನಿಸಿದಾಗ ಹತ್ತಿರದಲ್ಲಿ ಎಲ್ಲಿಯೂ ಕೂಡ ಈ ಸಿಗರೆಟ್ಗಳನ್ನು ಮಾರಾಟ ಮಾಡುವಂತಹ ಚಿಕ್ಕ ಅಂಗಡಿಯನ್ನು ಕಾಣಿಸಲಿಲ್ಲ. ಸಿಗರೆಟ್ ಸೇದಬೇಕು ಎಂಬುದಾಗಿ ಬಹಳ ತವಕಿಸುತ್ತಿದ್ದ. ಆಗ ನಾನು ಹೇಳ್ದೆ, ನೀನು ಎಷ್ಟೇ ತವಕ ಪಟ್ಟರೂ ಕೂಡ ಇಲ್ಲಿ ಸಿಗರೆಟ್ ಸೇದ್ಲಿಕ್ಕಾಗೋದಿಲ್ಲ, ಯಾಕೆಂದ್ರೆ ಕಣ್ಣು ದೃಷ್ಟಿಗೆ ಎಲ್ಲೂ ಕೂಡ ಪಾನ್ ಶಾಪ್ ಆಗಲಿ ಇಲ್ಲವೇ ಸಿಗರೆಟ್ ಮಾರಾಟ ಮಾಡುವ ಯಾವ ಅಂಗಡಿ ಕಾಣಿಸ್ತಿಲ್ಲ. ನಿನ್ನ ಆಸೆ ಅಡಗಿಸಿಕೊಂಡು ಸುಮ್ಮನೆ ಕೂತ್ಕೋ ಎಂದು ಹೇಳ್ದೆ. ನನ್ನ ಸಂಬಂಧಿಕ ಹೇಳ್ತಾನೆ, ಹಾಗಂತೀಯ, ಸುಮ್ಮನೆ ನೋಡ್ತಾ ನಿಂತಿರು, 5 ನಿಮಿಷದೊಳಗಡೆ ನನ್ನ ಕೈಯಲ್ಲಿ ಸಿಗರೆಟ್ ಇರುತ್ತೆ ಎಂದು ಹೇಳ್ದ. ಅದಕ್ಕೆ ನಾನು ಹೇಳ್ದೆ, ಗಂಟೆ ಆದರೂ ನಿನ್ನ ಕೈಗೆ ಸಿಗರೆಟ್ ಸೇರಲ್ಲ, ಯಾಕೆಂದರೆ ಆ ದಾರಿ ನಿರ್ಜನದ ದಾರಿಯಾಗಿತ್ತು, ಯಾವ ಅಂಗಡಿ ಇರಲಿಲ್ಲ. ಹಾಗಾಗಿ ಖಂಡಿತವಾಗಿ ಸಿಗರೆಟ್ ಸೇದಲು ಸಾಧ್ಯವಿಲ್ಲ, ನಿನ್ನಿಂದ ಆಗಲ್ಲ ಎಂದು ಹೇಳ್ದೆ. ನೋಡ್ತಾ ಇರು, ಜಸ್ಟ್ 5 ಮಿನಿಟ್ಸ್ ನೋಡ್ತಾ ಇರು ಎಂದು ಹೇಳ್ದ. ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೆವು. ಅಷ್ಟರಲ್ಲಿಯೇ ಒಬ್ಬ ಕೇರಳದ ವ್ಯಕ್ತಿ ಪಂಚೆ ಕಟ್ಕೊಂಡು ಎದುರುಗಡೆಯಿಂದ ಸಿಗರೆಟ್ ಸೇದುತ್ತಾ ಬರ್ತಾ ಇದ್ದ. ಪ್ರಿಯರೇ, ಇವನಿಗೆ ಭಾಷೆಯೇ ಗೊತ್ತಿಲ್ಲ, ಅವನಿಗೆ ತೆಲುಗು ಗೊತ್ತಿಲ್ಲ, ಇವನಿಗೆ ಮಲಯಾಳಂ ಗೊತ್ತಿಲ್ಲ. ಎದುರುಗಡೆ ಬರುವವನನ್ನು ನೋಡಿ, ಅಯ್ಯೋ ಏನ್ ಆಕ್ಷನ್ ಅದು, ಸುಮ್ನೆ ಹೀಗಂದ. ಪ್ರಿಯರೇ, ಅವನೇನೋ ಭಾವ ಮೈದನಂತೆ ಗಬಗಬ ಪಾಕೆಟ್ನಿಂದ ತೆಗೆದು ಇಲ್ಲವೇ ತನ್ನ ಜೇಬಿನಿಂದ ತೆಗೆದು ಸಿಗರೆಟ್ ಕೊಟ್ಟ. ಪ್ರಿಯರೇ, ತಕ್ಷಣವೇ ಅದನ್ನು ಅಂಟಿಸಿಕೊಂಡ. ನನಗೆ ನೋಡಿ ಆಶ್ಚರ್ಯವೆನಿಸಿತು. 5 ನಿಮಿಷ ಮುಗಿಯುವುದರೊಳಗೆ ನನ್ನ ಸಂಬಂಧಿಕನ ಬಾಯಲ್ಲಿ ಸಿಗರೆಟ್ ಬಂತು. ಆಗ ಅವನು ಹೇಳ್ತಾನೆ, ನಮಗಿರೋ ಯೂನಿಟಿಯೇ ಬೇರೆ. ಏನಂತೆ? ನಮ್ಮ ಯೂನಿಟಿ ಸಾಧಾರಣವಾದ ಯೂನಿಟಿ ಅಲ್ಲ, ಇದು ಯೂನಿವರ್ಸಲ್ ಯೂನಿಟಿ ಅಂದ. ಎಲ್ಲಿಗೆ ಹೋದ್ರೂ ಕೂಡ ಈ ಕೆಲಸಕ್ಕೆ ಬಾರದ ಚಟ ಉಳ್ಳಂಥವರು ಹಾಗೇ ಬೆರೆತುಕೊಳ್ತಾರಂತೆ. ಸಹೋದರ ಸಹೋದರಿಯರೇ, ಇದು ವಾಸ್ತವವೋ ಇಲ್ಲವೋ ಒಮ್ಮೆ ಆಲೋಚಿಸಿ. ವಾಸ್ತವ. ಅದಕ್ಕಾಗಿಯೇ ಬೈಬಲ್ ಹೇಳುತ್ತದೆ, ಪಾಪಿಷ್ಠರು ಇರುವಂತಹ ಸ್ಥಳಕ್ಕೆ ನೀನು ಹೋಗಬೇಡ. ನಿನ್ನ ಹೃದಯವನ್ನು ಪವಿತ್ರವಾಗಿ ಕಾಪಾಡಿಕೊಳ್ಳಬೇಕು ಎಂದು ಆಶಿಸುತ್ತಿರುವುದಾದರೆ ಪಾಪ ಮಾಡುವಂತಹ ಆ ಜನರ ಬಳಿಗೆ ಹೋಗಬೇಡ. ಒಬ್ಬ ಹುಡುಗನಿಂದಾಗಲಿ ಒಂದು ಹುಡುಗಿಯಿಂದಾಗಲಿ ನೀವು ಶೋಧಿಸಲ್ಪಡುವ ಅವಕಾಶವಿದೆ ಎಂದು ನೀವು ತಿಳ್ಕೊಂಡಿರುವುದಾದರೆ ಆ ಹುಡುಗನನ್ನು ಆ ಹುಡುಗಿಯನ್ನು ನೀವು ಏನ್ ಮಾಡಬೇಕು?
ಅವಾಯ್ಡ್ ಮಾಡಬೇಕು. ಏನ್ ಮಾಡಬೇಕು? ಅವರಿಂದ ತಪ್ಪಿಸಿಕೊಂಡು ಹೋಗಬೇಕು. ಅಷ್ಟೇ ಹೊರತು ಏನ್ ಮಾಡ್ತಾನೆ ನೋಡ್ತೇನೆ ಎಂದು ದಯವಿಟ್ಟು ನೀವು ನಿಮ್ಮ ಆತ್ಮಿಕ ಜೀವಿತದೊಂದಿಗೆ, ನಿಮ್ಮ ಹೃದಯದೊಂದಿಗೆ ಆಟ ಆಡಬೇಡಿ. ಬೈಬಲ್ ಹೇಳುತ್ತೆ ಏನೆಂದು? ಓದುತ್ತೇನೆ ನೋಡಿ. 23ನೇ ವಚನ. ನಿನ್ನ ಹೃದಯದೊಳಗಡೆಯಿಂದ ಜೀವಧಾರೆಗಳು ಹೊರಡುವುದರಿಂದ ಎಲ್ಲದಕ್ಕಿಂತಲೂ ಮುಖ್ಯವಾಗಿ, ಎಲ್ಲದಕ್ಕಿಂತಲೂ ಪ್ರಧಾನವಾಗಿ ನಿನ್ನ ಹೃದಯವನ್ನು ಏನ್ ಮಾಡಬೇಕು? ಭದ್ರವಾಗಿ ಕಾಪಾಡಿಕೋ. ಈ ರೀತಿಯಾಗಿ ಈ ಮಾತನ್ನು ನಾನು ಹೇಳುವಾಗ, ಏನಣ್ಣ ಇವಾಗ ಹೇಳ್ತಾ ಇದ್ದೀರಿ ನನ್ನ ಹೃದಯ ಕಾಪಾಡಿಕೊಳ್ಬೇಕೆಂದು? ಯಾರಿಗೋ ಕೊಟ್ಟಿದ್ದೇನಲ್ಲವೇ? ಹೌದೇನು ತಾಯಿ? ಎಷ್ಟು ಜನರಿಗೆ ಕೊಟ್ಟಿದ್ದಿ? ಇದ್ದೀರಾ ನಮ್ಮ ಮಧ್ಯ ಹೃದಯವನ್ನು ಕೊಟ್ಬಿಟ್ಟಂಥವರು? ನನ್ನ ಹೃದಯ ಒಡೆದೋಯ್ತಣ ಅನ್ನುವವರು. ಒಡೆಯದಿದ್ದರೆ ಮತ್ತೇನ್ ಮಾಡ್ತಾನೆ ಅವನು? ಈ ದಿನ ನಮ್ಮಲ್ಲಿ ಬಹಳ ಜನರು ಹೃದಯ ಒಡ್ಕೊಂಡಿರುವಂಥವರು, ಹಾರ್ಟ್ ಬ್ರೇಕ್ ಆಗಿರುವಂಥವರು. ಇಲ್ಲ ಅಂತೀರಾ? ಯಾಕೆ ನಿಮ್ಮ ಹೃದಯ ಒಡೆದು ಹೋಯಿತು? ಯಾಕೆ ನಿಮ್ಮ ಜೀವಿತ ನಾಶವಾಗಿ ಹೋಯಿತು? ಯಾಕೆ ನಿಮ್ಮ ಕ್ಯಾರೆಕ್ಟರ್ ಹಾಳಾಗಿ ಹೋಯಿತು? ಕಾರಣ ಹೇಳಂತೀರಾ? ಕೆಲಸಕ್ಕೆ ಬಾರದವನಿಗೆ ನಿಮ್ಮ ಹೃದಯದಲ್ಲಿ ಸ್ಥಳ ಕೊಟ್ಟಿದ್ದೀರಿ, ಅವನು ನಿಮ್ಮ ಹೃದಯ ಹಾಳು ಮಾಡಿ ಹೋದ. ಒಬ್ಬ ಮೂರ್ಖನಿಗೆ ನಿಮ್ಮ ಹೃದಯದಲ್ಲಿ ಸ್ಥಳ ಕೊಟ್ರಿ, ಅವನೇನ್ ಮಾಡಿದ? ಅವನು ನಿಮ್ಮನ್ನು ಮರಳುಗೊಳಿಸಿ ಮೋಸ ಮಾಡಿ ಹೋದ. ಈಗಾತ್ರೆ ಏನ್ ಲಾಭ? ಅದಕ್ಕೆ ಬೈಬಲ್ ಹೇಳುತ್ತೆ, ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಿನ್ನ ಹೃದಯವನ್ನು ಭದ್ರವಾಗಿ ಕಾಪಾಡಿಕೋ. ಒಬ್ಬ ಯವನಸ್ಥನಾಗಿ ನಾನೊಂದು ತೀರ್ಮಾನ ತೆಗೆದುಕೊಂಡೆ. 16-17 ವರ್ಷ ವಯಸ್ಸಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡೆ. ಏನೆಂದು ಗೊತ್ತಾ? ಈ ನನ್ನ ಹೃದಯದಲ್ಲಿ ಕ್ರಿಸ್ತನಿಗೆ ಹೊರತುಪಡಿಸಿ ಬೇರೆ ಯಾವ ಹುಡುಗಿಗೆ ನನ್ನ ಹೃದಯದಲ್ಲಿ ನಾನು ಸ್ಥಳ ಕೊಡುವುದೇ ಇಲ್ಲ ಎಂದು ತೀರ್ಮಾನ ತೆಗೆದುಕೊಂಡೆ. ದೇವರ ಮಹಾಕೃಪೆಯಿಂದ ನನ್ನ ಯೌವನ ಪ್ರಾಯದಲ್ಲಿ ಆ ತೀರ್ಮಾನ ತೆಗೆದುಕೊಳ್ಳುವುದರಿಂದ ಯಾವುದೇ ಹುಡುಗಿಗೆ ನನ್ನ ಹೃದಯದಲ್ಲಿ ಸ್ಥಳ ಕೊಡಲಾರದೆ ಪರಿಶುದ್ಧನಾಗಿ ಜೀವಿಸುವಂತಹ ಕೃಪೆ ದೇವರು ನನಗೆ ಕೊಟ್ಟಿದ್ದಾರೆ. ತಮ್ಮ ತಂಗಿಯಂದಿರೇ, ಯೋಸೇಫನಿಗೆ ನೋಡಿರಿ, ದಾನಿಯೇಲನಿಗೆ ನೋಡಿರಿ, ದಾವೀದನಿಗೆ ನೋಡಿರಿ. ಅವರು ಯೌವನ ಪ್ರಾಯದಲ್ಲಿ ಅವರು ತಮ್ಮ ಹೃದಯವನ್ನು ಬಹು ಭದ್ರವಾಗಿ ಕಾಪಾಡಿಕೊಂಡಿದ್ರು, ಪವಿತ್ರತೆ ಹಾಳು ಮಾಡಿಕೊಳ್ಳಲಾರದೆ. ಅಪವಿತ್ರವಾಗಿರುವಂತಹ ಸ್ನೇಹಗಳಿಗೆ, ಪಾಪಿಷ್ಟ ಪ್ರೇಮಗಳಿಗೆ, ಪಾಪಿಷ್ಟ ಕಾರ್ಯಕಲಾಪಗಳಿಗಾಗಿ ತಮ್ಮನ್ನು ತಾವು ಮಾರಿಕೊಳ್ಳದೆ ಅವರು ತಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ತಾರೆ. ಅದೇ ವಿಷಯವನ್ನು ಜ್ಞಾನೋಕ್ತಿಯಲ್ಲಿ ಸೊಲೊಮೋನನು ತಿಳಿಯಪಡಿಸುತ್ತಿದ್ದಾನೆ. ಎಲ್ಲದಕ್ಕಿಂತಲೂ ಪ್ರಾಮುಖ್ಯವಾಗಿ ನಿನ್ನ ಹೃದಯವನ್ನು ಕಾಪಾಡಿಕೊ ಎಂದು. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಈ ಹೃದಯವು ದೇವರು ತಾನು ನಿವಾಸಿಸುವುದಕ್ಕಾಗಿ ನಿರ್ಮಿಸಿಕೊಂಡಿದ್ದಾರೆಂಬ ವಿಷಯ ಮರೆಯಬೇಡಿ. ನಿಮಗೆ ಅರ್ಥ ಆಗುವಂತೆ ಹೇಳ್ತೇನೆ ಕೇಳಿ. ಒಂದು ಮನೆಯನ್ನು ನೀವು ನಿರ್ಮಿಸಿಕೊಂಡಾಗ ಮೊದಲು ಒಂದು ಪ್ಲಾನ್ ಹಾಕ್ತೀರಿ. ಇದು ಲಿವಿಂಗ್ ರೂಮ್ ಎಂದು, ಇದು ಡೈನಿಂಗ್ ಹಾಲ್ ಎಂದು, ಇದು ಮಕ್ಕಳ ಬೆಡ್ರೂಮ್ ಎಂದು, ಇದು ನಮ್ಮ ಬೆಡ್ರೂಮ್ ಎಂದು, ಇದು ಕಿಚನ್ ರೂಮ್ ಎಂದು, ಹೀಗೆ ಮುಂಚೆಯೇ ಪ್ಲಾನ್ ಹಾಕ್ತೀರಿ. ಹಾಗೆ ಹಾಕಿದ ನಂತರ ಮನೆಯನ್ನು ನಿರ್ಮಿಸುತ್ತೀರಿ. ನಿಮಗೊಂದು ವಿಷಯ ಗೊತ್ತಾ? ದೇವರು ಕೂಡ ಮನುಷ್ಯನನ್ನು ನಿರ್ಮಿಸುತ್ತಿರುವಾಗ ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವಂತ ಸ್ವರೂಪದಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿಸಿದಾಗ ಅದ್ಭುತವಾಗಿ ಅಂದವಾಗಿ ಮನುಷ್ಯನನ್ನು ನಿರ್ಮಿಸಿ, ಆಗ ದೇವರು ಅಂದುಕೊಳ್ತಾರಂತೆ, ಈ ಅದ್ಭುತನಾದ ಮನುಷ್ಯನಲ್ಲಿ ನಾನು ನಿವಾಸಿಸುವುದಾದರೆ ಎಷ್ಟೋ ಚೆನ್ನಾಗಿರುತ್ತೆ ಎಂದು ಯೋಚಿಸಿ ಆ ಮನುಷ್ಯನೊಳಗೆ ತಾನು ನಿವಾಸಿಸುವುದಕ್ಕಾಗಿ ಒಂದು ಕೋಣೆ ಆತನು ಕಟ್ಕೊಂಡಿದ್ದಾನಂತೆ. ಆ ಕೋಣೆಯ ಹೆಸರು ಏನೆಂದು ಹೇಳ್ತೇನೆ ಕೇಳಿ. ಹೃದಯವಾಗಿದೆ. ಆ ಹೃದಯವು ಯಾರ ನೆಲೆಯಾಗಿದೆ? ಯಾರು ನಿವಾಸಿಸುವುದಕ್ಕಾಗಿ ನಿರ್ಮಿಸಲ್ಪಟ್ಟಿದೆ ಹೇಳಿ? ದೇವರು ಜೀವಿಸುವುದಕ್ಕಾಗಿ, ದೇವರು ನಿವಾಸಿಸುವುದಕ್ಕಾಗಿ ಆ ಹೃದಯವನ್ನು ದೇವರು ಸೃಷ್ಟಿಸಿದ್ದಾರೆ. ದುರದೃಷ್ಟವೇನೆಂದರೆ ದೇವರು ನಿವಾಸಿಸಬೇಕಾದ ಈ ಹೃದಯದಲ್ಲಿ ಈ ದಿನ ದೇವರಿಗೆ ಸ್ಥಳ ಇಲ್ಲದಂತಾಗಿದೆ. ಹುಡುಗರಾಗಿರೋದಾದ್ರೆ ಒಂದು ಹುಡುಗಿಗಲ್ಲ, ಎಷ್ಟೋ ಹುಡುಗಿಯರಿಗೆ ತಮ್ಮ ಹೃದಯದಲ್ಲಿ ಸ್ಥಳ ಕೊಡ್ತಾರೆ. ಹುಡುಗಿಯರು ಕೂಡ ಎಷ್ಟೋ ಹುಡುಗರಿಗೆ ಸ್ಥಳ ಕೊಡ್ತಾರೆ. ಸ್ಕೂಲ್ನಲ್ಲಿ ಒಬ್ಬ ಹುಡುಗ, PUCಯಲ್ಲಿ ಒಬ್ಬ ಹುಡುಗ, ಡಿಗ್ರಿಯಲ್ಲಿ ಒಬ್ಬ ಹುಡುಗ, PGಯಲ್ಲಿ ಒಬ್ಬ ಹುಡುಗ, ಡ್ಯೂಟಿಯಲ್ಲಿ ಮತ್ತೊಬ್ಬ ಹುಡುಗ. ಇಲ್ಲ ಅಂತೀರಾ ಇಂಥವ್ರು? ಎಲ್ಲರ ವಿಷಯ ಹಾಗಿಲ್ಲದಿದ್ದರೂ ಕೆಲವರು ವಿಷಯ ಆಗಿರಬಹುದು. ಹಾಗೆಯೇ ಹುಡುಗರು, ಹಾಗೆಯೇ ಉದ್ಯೋಗ ಮಾಡುವಂಥವರು. ಫಸ್ಟ್ ಶಿಫ್ಟಲ್ಲಿ ಒಂದು ಹುಡುಗಿ, ಸೆಕೆಂಡ್ ಶಿಫ್ಟಲ್ಲಿ ಒಂದು ಹುಡುಗಿ, ಥರ್ಡ್ ಶಿಫ್ಟಲ್ಲಿ ಮತ್ತೊಂದು ಹುಡುಗಿ. ಏನಿದು? ನಿಮ್ಮ ಹೃದಯವು ದೇವರು ನಿವಾಸಿಸಬೇಕಾದ ಸ್ಥಳ ಆಗಿದೆ. ಕಂಡವರೆಲ್ಲ ನಿಮ್ಮ ಹೃದಯದಲ್ಲಿ ನಿವಾಸಿಸಲು ಅವಕಾಶ ಇಲ್ಲವೇ ಇಲ್ಲ ಎಂಬ ವಿಷಯ ಮರೆಯಬೇಡಿ. ಒಂದು ದಿನ ನಾನು ಒಂದು ಟ್ರೇನಲ್ಲಿ ಪ್ರಯಾಣ ಮಾಡ್ತಿದ್ದೆ. ಹಾಗೆ ಟ್ರೇನ್ನಲ್ಲಿ ಪ್ರಯಾಣ ಮಾಡ್ತಿರುವ ಸಮಯದಲ್ಲಿ ಒಂದು ಅದ್ಭುತವಾದ ದೃಶ್ಯವನ್ನು ನಾನು ನೋಡಿದೆ. ಅದೇನೆಂದರೆ, ಒಂದು ಹುಡುಗಿ ಬೈಬಲನ್ನು ಕೈಯಲ್ಲಿ ಹಿಡ್ಕೊಂಡಿದ್ಳು. ಟ್ರೇನ್ನಲ್ಲಿ ಬಹಳ ಚೆನ್ನಾಗಿ ಬೈಬಲನ್ನು ಓದುತ್ತಾ ಇದ್ಳು. ಆ ನಂತರ ಮತ್ತೆ ಈ ರೀತಿಯಾಗಿ ಕಣ್ಮುಚ್ಕೊಂಡು ಎದೆಗೆ ಅಪ್ಪಿಕೊಳ್ತಾ ಇದ್ಳು. ಮತ್ತೆ ಸ್ವಲ್ಪ ತಾದ ನಂತರ ಮತ್ತೆ ಬೈಬಲ್ ತೆರೆಯುತ್ತಾ ಇದ್ಳು, ಬೈಬಲ್ ಓದುತ್ತಾ ಇದ್ಳು.
ಮತ್ತೆ ಈ ರೀತಿಯಾಗಿ ಚೆನ್ನಾಗಿ ಅಪ್ಪಿಕೊಳ್ತಾ ಇದ್ದಳು. ನೋಡಿ ಆಶ್ಚರ್ಯವೆನಿಸಿತು. ಯೌವನ ಪ್ರಾಯದಲ್ಲಿ ಬೈಬಲನ್ನು ಅಷ್ಟೊಂದು ಪ್ರೀತಿಸುವುದು, ಬೈಬಲನ್ನು ಎದೆಗೆ ಅಪ್ಪಿಕೊಳ್ಳುವುದು ನಿಜವಾಗ್ಲೂ ಅದ್ಭುತ. ಆ ಹುಡುಗಿಗೆ ನೋಡಿದಾಗ ನನಗೆ ಬಹಳ ಆಶ್ಚರ್ಯವೆನಿಸಿತು, ಆನಂದವೆನಿಸಿತು. ಹಾಗೆಯೇ ಮತ್ತೊಮ್ಮೆ ಬೈಬಲನ್ನು ಓದಿ ಈ ರೀತಿ ಎದೆಗೆ ಅಪ್ಪಿಕೊಂಡು ಮತ್ತೆ ಈ ರೀತಿ ಬೈಬಲ್ ತೆರೆಯುವಾಗ ಸಡನ್ ಆಗಿ ಆ ಬೈಬಲ್ನಲ್ಲಿ ಇರುವ ಫೋಟೋ ಕೆಳಗೆ ಬಿತ್ತು. ಯಾವಾಗ ಫೋಟೋ ಕೆಳಗೆ ಬಿತ್ತು, ಏನಿದೆ ಎಂದು ನೋಡಿದ್ರೆ ಏನಿತ್ತು? ಒಬ್ಬ ಕೆಲ್ಸಕ್ಕೆ ಬಾರದ ಹುಡುಗನ ಫೋಟೋ ಇತ್ತು. ಅಂದರೆ ಆ ಮಹಾತಾಯಿ ನೋಡ್ತಿರೋದು ಬೈಬಲ್ ಅಲ್ಲ ಪ್ರಿಯರೇ, ಆ ಕೆಲ್ಸಕ್ಕೆ ಬರೆದವನನ್ನು ಬೈಬಲ್ನಲ್ಲಿ ಇಟ್ಕೊಂಡು ಕೂಡ ಹೀಗಪ್ಕೊಳ್ತಾ ಇದ್ದಳು. ಇದಕ್ಕೇನು ಅನ್ಬೇಕು ಹೇಳಿ? ತಲೆಗೇರಿದೆಯಲ್ಲವೇ? ಹುಚ್ಚು ತಲೆಗೇರಿದೆಯಲ್ಲವೇ? ಅಂದರೆ ಕೊನೆಗೆ ಅವಳಿಗೆ ಬೈಬಲೇ ಬೇಕಾಗಿತ್ತಾ? ಅವನ ಫೋಟೋ ಇಟ್ಕೊಂಡು ತನ್ನ ಹೃದಯಕ್ಕೆ ಅಪ್ಪಿಕೊಳ್ಳುವುದಕ್ಕಾಗಿ ಏನ್ ಮಾಡ್ತಾ ಇದ್ದಾಳೆ ಹುಡುಗಿ? ತನ್ನ ಹೃದಯದಲ್ಲಿ ಬೈಬಲ್ಗೆಲ್ಲ ಸ್ಥಳ ಕೊಟ್ಟಿದ್ದು ಯಾರಿಗೆ ಕೊಟ್ಟಳು? ತನ್ನ ಜೀವಿತ ನಾಶ ಮಾಡುವವನಿಗೆ ಸ್ಥಳ ಕೊಡುವ ಪ್ರಯತ್ನ ಮಾಡ್ತಿದ್ದಾಳೆ. ಸಹೋದರ ಸಹೋದರಿಯರೇ, ನಿಮ್ಮ ಹೃದಯವು ದೇವರು ನಿವಾಸಿಸಬೇಕಾದಂತಹ ಸ್ಥಳವಾಗಿದೆ. ಏನಿದೆ ಬೈಬಲ್ನಲ್ಲಿ? ನಿಮ್ಮ ಹೃದಯದೊಳಗಿಂದ ಜೀವಧಾರೆಗಳು ಹೊರಡುವುದರಿಂದ, ನಿನ್ನ ಹೃದಯದೊಳಗಿಂದಲೇ ನೀವು ಜೀವಿಸುವುದಕ್ಕಾಗಿ ಬೇಕಾಗಿರುವಂತಹ ಆಲೋಚನೆಗಳು ಹೊರಟು ಬರುವುದರಿಂದ ನಿಮ್ಮ ಹೃದಯವನ್ನು ಒಡೆದು ಹೋಗಲಾರದಂತೆ, ನಿಮ್ಮ ಹೃದಯವನ್ನು ಯಾರು ದೋಚಿಕೊಳ್ಳಲಾರದಂತೆ, ನಿಮ್ಮ ಹೃದಯವನ್ನು ಯಾರೂ ಹಾಳು ಮಾಡಲಾರದಂತೆ, ಮಲಿನ ಮಾಡಲಾರದಂತೆ, ಒಡೆದು ಹಾಕಲಾರದಂತೆ ದಯವಿಟ್ಟು ಭದ್ರವಾಗಿ ಕಾಪಾಡಿಕೋ ಎಂದು ಭಕ್ತನಾದ ಸೊಲೊಮೋನನು ಈ ಅದ್ಭುತವಾದಂತಹ ಸತ್ಯ ತಿಳಿಯಪಡಿಸ್ತಿದ್ದಾನೆ. ಅನೇಕ ಜನ ತಂದೆ ತಾಯಿ ನನ್ನ ಬಳಿಗೆ ಬರ್ತಾರೆ, ಬಂದು ಅಳುತ್ತಾರೆ. ನಮ್ಮ ಮಗಳು ಬಹಳ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಿದ್ಳು, ಇಂಟೆಲಿಜೆಂಟ್ ಸ್ಟೂಡೆಂಟ್. ನಮ್ಮ ಮಗನು ಕೂಡ ಬಹಳ ಚೆನ್ನಾಗಿ ಓದುತ್ತಾ ಇದ್ದ, ಕಾಲೇಜ್ಗೆ ಫಸ್ಟ್. ಮತ್ತೀಗೇನಾಯ್ತು? ಈಗ ಕಾಲೇಜ್ಗೆ ಹೋಗ್ತಿಲ್ಲ, ಮನೆಯಿಂದ ಆಚೆ ಹೋಗ್ತಾ ಇಲ್ಲ, ಸರಿಯಾಗಿ ನಮ್ಮೊಂದಿಗೆ ಮಾತಾಡ್ತಾ ಇಲ್ಲ, ಸರಿಯಾಗಿ ನಮ್ಮೊಂದಿಗೆ ಊಟ ಮಾಡ್ತಿಲ್ಲ, ಸರಿಯಾಗಿ ಮುಖ ಕೂಡ ತೊಳೆದುಕೊಳ್ತಾ ಇಲ್ಲ. ಒಬ್ಬನೇ ಒಬ್ಬ ಮಗನು, ಇಂಟೆಲಿಜೆಂಟ್ ಸ್ಟೂಡೆಂಟ್. ಅವನಿಗೆ ನೋಡಿ ನಾವು ಹೆಮ್ಮೆ ಪಡಲಾರದ ದಿನ ಒಂದು ಕೂಡ ಇಲ್ಲ. ಪ್ರತಿದಿನ ಅವನನ್ನು ನೋಡಿ ಹೆಮ್ಮೆ ಪಡ್ತಾ ಇದ್ದೆವು. 10th ಫಸ್ಟ್ ಕ್ಲಾಸ್ ಬಂದ, PUCಯಲ್ಲಿ ಫಸ್ಟ್ ಕ್ಲಾಸ್ ಬಂದ, ಇಂಜಿನಿಯರ್ನಲ್ಲಿ ಪಡ್ಕೊಂಡ ಫ್ರೀ ಸೀಟ್. ಅಂಥವನು ಈ ದಿನ ಮನೆಯಿಂದ ಹೊರಗೆ ಹೋಗ್ತಾ ಇಲ್ಲ, ಕಾಲೇಜ್ಗೂ ಹೋಗ್ತಾ ಇಲ್ಲ. ಅಯ್ಯಾ, ಕನಿಷ್ಠ ತನ್ನ ಮುಖ ಕೂಡ ತೊಳ್ಕೊಳ್ತಾ ಇಲ್ಲ. ಯಾವುದೋ ಲೋಕದಲ್ಲಿ ಇರ್ತಿದ್ದಾನೆ. ಗಡ್ಡ ಶೇವ್ ಮಾಡಲ್ಲ, ತಲೆ ಬಾಚಿಕೊಳ್ಳಲ್ಲ. ಅವನಿಗೆ ನೋಡಿದ್ರೆ ನಮ್ಮ ಹೃದಯ ಒಡೆದು ಹೋಗ್ತಾ ಇದೆ. ಅಯ್ಯ, ನೋಡಲು ಎಷ್ಟೋ ಸುಂದರವಾಗಿದ್ದಾನೆ, ಎಷ್ಟೋ ಅಂದವಾಗಿರ್ತಾನೆ. ಆದರೆ ಈ ದಿನ ಅವನಿಗೆ ನೋಡಿದ್ರೆ ನಮಗೆ ಭಯ ಅನಿಸುತ್ತೆ. ಒಬ್ಬ ಹುಚ್ಚನಂತೆ ತಯಾರಾಗಿದ್ದಾನೆ. ಆಗ ಕೇಳದೆ, ಏನಾಯ್ತು ನಿಮ್ಮ ಮಗನಿಗೆ? ಏನಾಗಿದೆ ಎಂದು ಏನು ಹೇಳೋಣಯ್ಯ? ಯಾವುದೋ ಒಂದು ಹುಡುಗಿಗೆ ತನ್ನ ಮನಸ್ಸನ್ನು ಕೊಟ್ಟನಂತೆ. ಏನ್ ಮಾಡಿದಾನಂತೆ? ಯಾವುದೋ ಒಂದು ಹುಡುಗಿಗೆ ತನ್ನ ಮನಸ್ಸು ಕೊಟ್ಟಿದ್ದಾನಂತೆ. ಆ ಹುಡುಗಿಯೇನೋ ಮೋಸ ಮಾಡಿದಾಳಂತೆ. ಆ ದಿನದಿಂದ ಈ ದಿನದವರೆಗೂ ನಮ್ಮ ಮಗನು ಆ ರೀತಿ ತಯಾರಾದ. ಮೋಸ ಹೋದನಯ್ಯ. ಅವನ ಹೃದಯ ಗಾಯಕ್ಕೊಳಗಾಯಿತು, ಅವನ ಹೃದಯ ಒಡೆದು ಹೋಯಿತು. ಆ ದಿನದಿಂದ ಈ ದಿನದವರೆಗೂ ನಮ್ಮ ಮಗ ನಮ್ಮ ಮಗನಂತಿಲ್ಲ. ಏನು ಅರ್ಥ ಆಗುತ್ತೆ ನಿಮಗೆ? ಹುಡುಗನಾಗಿರ್ಬೋದು, ಹುಡುಗಿಯಾಗಿರ್ಬೋದು, ಅವರ ಹೃದಯದಲ್ಲಿ ದೇವರಿದ್ರೆ ಕ್ಷೇಮ ಹೊರತು ನಿಮ್ಮ ಮನಸ್ಸು ಬೇರೆ ಯಾರಿಗೇ ಕೊಟ್ಟರು ಕೂಡ ಅವರು ನಿಮ್ಮ ಮನಸ್ಸನ್ನು ಗಾಯಗೊಳಿಸುತ್ತಾರೆ. ಬಹುಶಃ ಈ ದಿನ ಈ ಕಲ್ವರಿಸುವರ ಸಂದೇಶ ಕೇಳುವವರಲ್ಲಿ ತಮ್ಮ ತಂಗಿಯಂದರೆ, ಸಹೋದರ ಸಹೋದರಿಯರೇ, ಅಂತಹ ಪರಿಸ್ಥಿತಿ ನೀವು ಕೂಡ ಹಾದು ಹೋಗ್ತಿರಬಹುದು. ಯಶ್, ಇಂಥವನಿಗೆ ನನ್ನ ಮನಸ್ಸು ಕೊಟ್ಟೆ, ಅವನು ನನ್ನ ಮನಸ್ಸನ್ನು ನೋಯಿಸಿದ. ಇಂತಹ ಹುಡುಗಿಗೆ ಮನಸ್ಸು ಕೊಟ್ಟೆ, ಅವಳು ನನ್ನ ಮನಸ್ಸನ್ನು ನೋಯಿಸಿದಳು. ಈ ದಿನ ನಾನು ಸರಿಯಾಗಿ ಊಟ ಮಾಡ್ಲಿಕ್ಕಾಗ್ತಿಲ್ಲ, ಸರಿಯಾಗಿ ಓದ್ಲಿಕ್ಕಾಗ್ತಾ ಇಲ್ಲ, ಸರಿಯಾಗಿ ಉದ್ಯೋಗ ಮಾಡ್ಲಿಕ್ಕಾಗ್ತಿಲ್ಲ. ಈ ಹೃದಯವನ್ನು, ಗಾಯದಿಂದ ತುಂಬಿಕೊಂಡ ಈ ಹೃದಯವನ್ನು ಯಾರು ವಾಸಿ ಮಾಡಬಲ್ಲರು ಎಂಬುದಾಗಿ ಒಂದು ವೇಳೆ ನೀವು ಪ್ರಶ್ನಿಸುತ್ತಿರುವುದಾದರೆ, ಆ ಹೃದಯವನ್ನು ನಿರ್ಮಿಸಿದಂತಹ ದೇವರು ಮಾತ್ರವೇ ನಿಮ್ಮ ಹೃದಯಕ್ಕೆ ಉಂಟಾದ ಗಾಯವನ್ನು ವಾಸಿ ಮಾಡಬಲ್ಲರು. ಪ್ರಿಯ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ಹೇಳ್ತೇನೆ ಕೇಳಿ. 18 ವರ್ಷ ವಯಸ್ಸಿನಿಂದ ಈ ವಾಕ್ಯವನ್ನು ಸಾರುತ್ತಾ ಇದ್ದೇನೆ. 18 ವರ್ಷ ವಯಸ್ಸಿನಿಂದ ಅಂದರೆ ಸುಮಾರು 32 ವರ್ಷಕ್ಕಿಂತಲೂ ಅಧಿಕವಾಗಿ ಈ ವಾಕ್ಯವನ್ನು ಸಾರುತ್ತಾ ಇದ್ದೇನೆ. ಈ 32 ವರ್ಷಗಳ ಕಾಲದಲ್ಲಿ ಒಬ್ಬ ಟೀನೇಜ್ ಹುಡುಗನಾಗಿ ನಾನು ದೇವರನ್ನು ನಂಬಿದೆ. ಟೀನೇಜ್ ಬಾಯ್ ಆಗಿ ವಾಕ್ಯವನ್ನು ಸಾರಲು ಆರಂಭಿಸಿದೆ. ಬಹಳ ಅರ್ಲಿ ಏಜಲ್ಲಿ ಸೇವೆಯನ್ನು ಪ್ರಾರಂಭಿಸಿದೆ. 32 ವರ್ಷಗಳಿಂದ ಈ ವಾಕ್ಯವನ್ನು ಸಾರುತ್ತಿರುವಾಗ ನನ್ನ ಜೀವಿತದಲ್ಲಿಯೂ ಬಹಳ ಹೋರಾಟಗಳನ್ನು ನೋಡಿದ್ದೇನೆ, ಬಹಳ ಶೋಧನೆಗಳನ್ನು ಎದುರಿಸಬೇಕಾಯಿತು. ಇಷ್ಟಾದರೂ ಒಂದು ಮಾತು ಹೇಳಬಲ್ಲೆ, ಅದೇನೆಂದರೆ ಈ ನನ್ನ ಹೃದಯದಲ್ಲಿ
ಯೇಸು ಕ್ರಿಸ್ತನಿಗೆ ಹೊರತುಪಡಿಸಿ ಬೇರೆ ಯಾರಿಗೂ ಸ್ಥಳ ಕೊಡಲಿಲ್ಲ. ಫಲಿತವಾಗಿ ಈ ದೀನಸೇವಕನ ಜೀವಿತವನ್ನು ದೇವರು ಆಶೀರ್ವಾದವಾಗಿ ಮಾರ್ಪಡಿಸಿದ್ರು, ಅನೇಕರಿಗೆ ಆದರ್ಶಕರವಾಗಿ ಮಾರ್ಪಡಿಸಿದ್ರು. ಅನೇಕರಿಗೆ ಆಶೀರ್ವಾದವಾಗಿರಬೇಕೆಂದು ಆಶಿಸುತ್ತಾ ಇದ್ದೀರಾ? ನಿಮ್ಮ ಸುತ್ತಲೂ ಇರುವ ಸಮಾಜಕ್ಕೆ ನೀವು ಆಶೀರ್ವಾದಕರವಾಗಿರಬೇಕೆಂದು ಆಶಿಸುತ್ತಿದ್ದೀರಾ? ಹಾಗಾದರೆ ಈ ನಿಮ್ಮ ಹೃದಯವನ್ನು ಕಂಡವನಿಗೆಲ್ಲ ಕೊಡಬೇಡಿರಿ, ಕಂಡವಳಿಗೆಲ್ಲ ಕೊಡಬೇಡಿರಿ. ಆನಂತರ ಮಾಯವಾಗದ ಗಾಯಗಳು ಆ ಹೃದಯಕ್ಕೆ ಉಂಟಾಗಿ ಜೀವಿತ ಕಾಲವೆಲ್ಲ ಅಳಬೇಡಿರಿ. ಎಷ್ಟು ಜನ ಹುಡುಗರು, ಎಷ್ಟು ಜನ ಹುಡುಗಿಯರು ಈ ದಿನ ಹೃದಯಕ್ಕೆ ಉಂಟಾದ ಗಾಯದಿಂದ ಯಾರನ್ನೋ ನಂಬಿ ತನ್ನ ಮನಸ್ಸನ್ನು ಕೊಡ್ತಾಳೆ. ಯಾವುದೋ ಒಂದು ಹುಡುಗಿಗೆ ನಂಬಿ ತನ್ನ ಮನಸ್ಸನ್ನು ಹುಡುಗ ಕೊಡ್ತಾನೆ. ಆ ನಂತರ ಸ್ವಲ್ಪ ಆ ಮನಸ್ಸಿಗೆ ಗಾಯ ಉಂಟಾದಾಗ ಸುಧಾರಿಸಿಕೊಳ್ಳೋದು ಬಹಳ ಕಷ್ಟವಾಗುತ್ತೆ. ತಿನ್ನಲು ಮನಸ್ಸಾಗಲ್ಲ, ವಿದ್ಯಾಭ್ಯಾಸ ಮಾಡಲು ಮನಸ್ಸಾಗಲ್ಲ. ಒಂದು ದಿನ ಒಂದು ಹುಡುಗಿ ನನ್ನ ಬಳಿಗೆ ಬಂದು, ಅಣ್ಣ ನಿಮ್ಮೊಂದಿಗೆ ಸ್ವಲ್ಪ ಮಾತಾಡಬೇಕಂದಳು. ಏನು ಹೇಳಮ್ಮ ಅಂದೆ. ಏನಿಲ್ಲಣ್ಣ, ನನಗೆ ನಿದ್ರೆ ಸರಿಯಾಗಿ ಬರ್ತಾ ಇಲ್ಲಣ್ಣ, ನನಗೆ ಊಟ ಮಾಡಲು ಮನಸ್ಸಾಗ್ತಿಲ್ಲಣ್ಣ, ನನಗೆ ಓದಲು ಮನಸ್ಸಾಗ್ತಿಲ್ಲಣ್ಣ ಅಂದಾಗ ಏನಾಯ್ತು ಅಂದೆ. ಒಬ್ಬ ಹುಡುಗನಿಗೆ ನನ್ನ ಮನಸ್ಸು ಕೊಟ್ಟಿದ್ದೇನಣ್ಣ ಅಂದಳು. ಏನು ಕೊಟ್ಟಿದ್ದಾಳಂತೆ? ಮನಸ್ಸು ಕೊಟ್ಟಿದ್ದಾಳಂತೆ. ಆಗ ನಾನು ಸರಿಯಾಗಿ ಬೈದು, ಪ್ರೇಮ ಅನ್ನೋದಿಲ್ಲ, ದೋಮ ಇಲ್ಲ. ಯಾಕೆ ಪ್ರೀತಿಯನ್ನು ಸೊಳ್ಳೆಯೊಂದಿಗೆ ಹೋಲಿಸಿದ್ದಾರೆ ಗೊತ್ತಾ ನಿಮಗೆ? ಸೊಳ್ಳೆ ಬಂದು ಕಡಿದು ಹೋಗುತ್ತೆ, ಆ ನಂತರ ಕೆರ್ಕೊಳ್ತಾ ಇರಬೇಕು. ಯಾವುದೋ ಒಂದು ಹುಡುಗನಿಗೆ ನೀವು ನಿಮ್ಮ ಜೀವಿತ ಒಪ್ಪಿಸಿಕೊಡ್ತೀರಿ, ನಂತರ ಕಡ್ದು ಹೋಗ್ತಾನೆ, ನೀವು ಕೆರ್ಕೊಳ್ಬೇಕು. ಸೊಳ್ಳೆ ಬಂದು ಕಡ್ದು ಹೋಗುತ್ತೆ ಪ್ರಿಯರೇ. ಆನಂತರ ನಿಮಗೆ ಮಲೇರಿಯಾ ಆಗಲಿ, ಡೆಂಗ್ಯೂ ಆಗಲಿ, ಇನ್ನಿತರ ರೋಗ ಆಗಲಿ ಬರುತ್ತೆ. ಆ ಹುಡುಗಿ ಹೇಳ್ತಾಳೆ, ಅಣ್ಣ ಒಬ್ಬ ಹುಡುಗನಿಗೆ ಮನಸ್ಸು ಕೊಟ್ಟಿದ್ದೇನಣ್ಣ, ಪ್ರೀತಿಯಲ್ಲಿ ಬಿದ್ದಿದ್ದೇನಣ್ಣ ಅಂದಳು. ಯಾವುದರಲ್ಲಿ ಬಿದ್ದಿದ್ದಾಳಂತೆ? ಇಂತಹ ಹೇಳಿಕೆಗಳು ಹಿರಿಯರು ಸುಮ್ಮನೆ ಹೇಳಲಿಲ್ಲ. ಪ್ರೀತಿಯಲ್ಲಿ ಬೀಳೋದು. ಬೇರೆ ಎಲ್ಲೇ ಬಿದ್ದರೂ ಎದ್ದೇಳುವ ಚಾನ್ಸ್ ಇರುತ್ತೆ ಅನ್ನೋ, ಇದರಲ್ಲಿ ಬಿದ್ದರೆ ಎದ್ದೇಳುವ ಚಾನ್ಸ್ ಇರೋದೇ ಇಲ್ಲ. ಆದಾಗ್ಯೂ ಕೂಡ ಇದರಲ್ಲೇ ಬೀಳ್ತಾರೆ ಮಹಾನುಭಾವರು. ಇದೀರಾ ಈ ದಿನ ಬಿದ್ದವರು? ಒಂದು ವೇಳೆ ಕೈ ಎತ್ತು ಅಂತ ಕೇಳಿದ್ರೆ ಎಷ್ಟೋ ಜನ ಕೈ ಎತ್ತಬಹುದು. ಅಷ್ಟಕ್ಕೂ ಆ ಹುಡುಗಿ ವಯಸ್ಸೆಷ್ಟು ಗೊತ್ತಾ? 13 ವರ್ಷ ವಯಸ್ಸು. 8th ಕ್ಲಾಸ್ ಅಂತೆ. 8th ಕ್ಲಾಸ್ ಓದುವ ಒಂದು ಹುಡುಗಿ ಹೇಳ್ತಾಳೆ, ಅಣ್ಣ ನನ್ನ ಮನಸ್ಸನ್ನು ಒಂದು ಹುಡುಗನಿಗೆ ಕೊಟ್ಟಿದ್ದೇನಣ್ಣ, ಇದು ಬೇಕಿತ್ತಂತೀರಾ? ತಂದೆ ತಾಯಿಯಂದಿರೇ ಜಾಗ್ರತೆ. ಒಂದು ಹುಡುಗಿ ಒಂದು ದಿನ ತಂದೆ ಬಳಿಗೆ ಬಂದು, ಡ್ಯಾಡಿ ಒಬ್ಬ ಹುಡುಗ ನನಗೆ ಪ್ರೀತಿ ಮಾಡ್ತಿದ್ದಾನೆ ಡ್ಯಾಡಿ ಎಂದು ಹೇಳಿದಳಂತೆ. ಅವನು ಯಾರು ಮಗಳೇ? ಅವನು ಕೂಡ ಕ್ರಿಶ್ಚಿಯನ್ನೇ ಡ್ಯಾಡಿ ಎಂದು ಹೇಳಿದಳಂತೆ. ಆ ವಿಷಯ ಆ ತಂದೆ ಬಂದು ನನಗೆ ಹೇಳ್ತಿದ್ದಾನೆ. ಏನೆಂದು ಗೊತ್ತಾ? ಅಯ್ಯ, ಈ ದಿನ ನನ್ನ ಮಗಳು ಬಂದು, ಡ್ಯಾಡೀ ನಾನು ವಿದ್ಯಾಭ್ಯಾಸ ಮಾಡೋ ಸ್ಥಳದಲ್ಲಿ ಒಬ್ಬ ಹುಡುಗ ನನಗೆ ಪ್ರೀತಿ ಮಾಡ್ತಿದ್ದಾನೆ ಎಂದು ಹೇಳಿದ್ದಾಳೆ ಮಗಳು ಅಂದಾಗ, ಎಲ್ಲಿ ನಾನು ಬೈತೇನೆಂದುಕೊಂಡು ಅವಳು ಹೇಳಿದ್ದೇನೆಂದರೆ, ಡ್ಯಾಡಿ ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಅವನು ಕೂಡ ಕ್ರಿಶ್ಚಿಯನ್ ಆಗಿದ್ದಾನೆ ಡ್ಯಾಡಿ ಎಂದು ಹೀಗೆ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡಿದಳಂತೆ. ಆಗ ನಾನು ಕೇಳಿದೆ, ಅಷ್ಟಕ್ಕೂ ನಿಮ್ಮ ಮಗಳ ವಯಸ್ಸೆಷ್ಟು? ಕಾಣಿಸ್ತಾ ಇಲ್ಲವೋ? ಕಾಣಿಸಿದೆಯೋ? ಎಷ್ಟು ವಯಸ್ಸು ಹೇಳಿ? 6 ವರ್ಷ. 6 ವರ್ಷ ವಯಸ್ಸುಳ್ಳ ಹುಡುಗಿ ಬಂದು ಡ್ಯಾಡಿಗೆ ಹೇಳ್ತಾಳೆ, ಡ್ಯಾಡಿ ಒಂದು ಹುಡುಗ ನನಗಿಷ್ಟಪಡ್ತಿದ್ದಾನೆ ಸ್ಕೂಲ್ನಲ್ಲಿ ಎಂದು. ಎಲ್ಲಿ ಡ್ಯಾಡಿ ಬೇಡ ಅನ್ನುತ್ತಾರೆ ಅಂದುಕೊಂಡು ಅವಾಗಲೇ ಡ್ಯಾಡಿಗೆ ಮರಳುಗೊಳಿಸ್ತಾಳೆ, ಅವನು ಕೂಡ ಕ್ರಿಶ್ಚಿಯನ್ ಎಂದು ಹೇಳಿ. ನೀನೇನು ಟೆನ್ಷನ್ ಆಗ್ಬೇಡ. ಇದು ಯಾವ ಕಾಲ ಒಮ್ಮೆ ಜೋರಾಗಿ ಹೇಳಿ? ಹೇಳ್ತೇನೆ ಕೇಳಿ. ಹೋಗೋ ಕಾಲ. ನೀವು ಹೊರಟೋಗ್ಬೇಡಿ, ಹಾಳಾಗಿ ಹೋಗಬೇಡಿ, ಪತನವಾಗಿ ಹೋಗಬೇಡಿ. ನಿಮ್ಮ ಹೃದಯದಲ್ಲಿ ಅನಾವಶ್ಯಕವಾಗಿ ಕಂಡವನಿಗೆಲ್ಲ ಸ್ಥಳ ಕೊಟ್ಟು ನಿಮ್ಮ ಜೀವಿತವನ್ನು ನಾಶ ಮಾಡಿಕೊಳ್ಳಬೇಡಿ. ಬೈಬಲ್ನಲ್ಲಿ ಏನಿದೆ ಗೊತ್ತಾ? ನಿಮ್ಮ ಹೃದಯವನ್ನು ಏನಂತೆ? ಭದ್ರವಾಗಿ ಕಾಪಾಡಿಕೊಳ್ಳಿರಿ. ಕೈಗೇನಾದ್ರೂ ಗಾಯ ಆಗುವುದಾದರೆ ಬೇಗ ವಾಸಿಯಾಗುತ್ತೆ. ಗಮನ ಕೊಟ್ಟು ಕೇಳ್ರಿ. ಕಾಲಿಗೆ ಗಾಯವಾದರೆ ಬೇಗ ವಾಸಿಯಾಗುತ್ತೆ, ಆದರೆ ಹೃದಯಕ್ಕೆ ಗಾಯವಾಗುವುದಾದರೆ ಬೇಗನೆ ವಾಸಿಯಾಗುವ ಚಾನ್ಸ್ ಇರುವುದೇ ಇಲ್ಲ. ಅದಕ್ಕಾಗಿಯೇ ಈ ಹೃದಯವನ್ನು ಭದ್ರವಾಗಿ ಕಾಪಾಡಿಕೊಳ್ಳಬೇಕು. ಬನ್ನಿರಿ, ಒಟ್ಟಿಗೆ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಶ್ರೇಷ್ಠವಾದ ಸಂದೇಶದಿಂದ ನಮ್ಮ ಜೀವಿತ ಪರಿಶೀಲಿಸುತ್ತಿರುವುದಕ್ಕಾಗಿ ವಂದನೆಗಳು. ನಮ್ಮ ಬದುಕೆಲ್ಲ ಈ ದಿನ ಬಯಲ್ಪಡಿಸಿದ್ರಿ ದೇವರೇ. ನಮ್ಮ ಹೃದಯ ನಿಮಗೋಸ್ಕರವೇ ನಿರ್ಮಿಸಲ್ಪಟ್ಟಿದೆ, ಆದರೆ ಆ ಹೃದಯದಲ್ಲಿ ಈ ದಿನ ನಿಮಗೆ ಸ್ಥಳವಿಲ್ಲ. ಕೆಟ್ಟವರಿಗೆಲ್ಲ ಕಂಡವರಿಗೆಲ್ಲ ಆ ಹೃದಯದಲ್ಲಿ ನಾವು ಸ್ಥಳ ಕೊಟ್ಟೆವು. ನಮ್ಮನ್ನು ಕ್ಷಮಿಸಿರಿ ದೇವರೇ. ಈ ದಿನ ಮೊದಲುಗೊಂಡು ದೇವರೇ, ಈ ನಮ್ಮ ಹೃದಯದಲ್ಲಿ ನಿಮ್ಮ ಹೊರತು ಬೇರೆ ಯಾರೂ ಇರಬಾರದು. ನಿಮ್ಮ ಮಕ್ಕಳ ಹಾಗೆಯೇ ನಾವು ಜೀವಿಸುವ ಹಾಗೆ ಸಹಾಯ ಮಾಡಿರಿ. ಅಂಗಾಲು ಮೊದಲುಗೊಂಡು ನಡು ನತ್ತಿಯವರೆಗೂ ನಿಮ್ಮ ಅಮೂಲ್ಯವಾದ ರಕ್ತದಿಂದ ಈಗಲೇ
ದೇವರೇ, ನಮ್ಮನ್ನು ಶುದ್ಧೀಕರಿಸಿರಿ, ಪವಿತ್ರಗೊಳಿಸಿರಿ ದೇವರೇ, ಪರಿಶುದ್ಧಗೊಳಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ಈ ದಿನ ಕಲ್ವರಿ ಸ್ವರವನ್ನು ಕೋಟ್ಯಾಂತರ ಜನ ವೀಕ್ಷಿಸುತ್ತಿದ್ದಾರೆ. ಉರ್ದು ಭಾಷೆಯಲ್ಲಿ ಜಮ್ಮು ಕಾಶ್ಮೀರ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ, ನೇಪಾಳ ಭಾಷೆಯಲ್ಲಿ, ಆಸಾಂ ಭಾಷೆಯಲ್ಲಿ, ತೆಲುಗುವಿನಲ್ಲಿ, ಹೀಗೆ ಭಾರತ ದೇಶದಲ್ಲಿರುವಂತಹ ಪ್ರಧಾನ ಭಾಷೆಗಳಲ್ಲಿ ಯೇಸುಕ್ರಿಸ್ತನ ಕುರಿತಾದ ಪ್ರೀತಿ ಸುವಾರ್ತೆಯನ್ನು ಪ್ರತಿ ಭಾಷೆಯಲ್ಲಿ ಸಾರುತ್ತಿರುವಂತಹ ಮೊಟ್ಟ ಮೊದಲ ಸಭೆ ಈ ಭಾರತ ದೇಶ ಚರಿತ್ರೆಯಲ್ಲಿಯೇ ನಮ್ಮ ಕಲ್ವರಿ ಟೆಂಪಲ್ ಆಗಿದೆ. ಯಾಕೆ ಇಷ್ಟೊಂದು ಸುವಾರ್ತೆ ಪ್ರಕಟಿಸುತ್ತಾ ಇದ್ದೇವೆ? ಯಾಕೆ ಇಷ್ಟೊಂದು ಭಾಷೆಗಳಲ್ಲಿ ಸುವಾರ್ತೆ ತಲುಪಿಸಬೇಕೆಂದು ತವಕಿಸುತ್ತಿದ್ದೇವೆ? ದಯವಿಟ್ಟು ಕೇಳಿ. ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ ಹೇಳುವುದೇನೆಂದರೆ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೇ ರಕ್ಷಣೆಯಾಗುವುದು. ಯಾರು ರಕ್ಷಿಸಲ್ಪಡುತ್ತಾರಂತೆ? ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಂಥವರು ರಕ್ಷಿಸಲ್ಪಡುತ್ತಾರೆ. ಯಾರಾದರೂ ರಕ್ಷಿಸಲ್ಪಡಬೇಕು, ತಾವು ಮಾಡಿದ ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಯೇಸುವಿಗೆ ಪ್ರಾರ್ಥಿಸಬೇಕು. ಯೇಸುವಿಗೆ ಪ್ರಾರ್ಥಿಸಬೇಕಾದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಯೇಸುವಿನಲ್ಲಿ ನಂಬಿಕೆ ಇಡಬೇಕಾದರೆ ಯೇಸುವಿನ ಕುರಿತಾಗಿ ಕೇಳಬೇಕು. ಯೇಸುವಿನ ಕುರಿತು ಕೇಳಬೇಕಾದರೆ ಯಾರಾದ್ರೂ ಕೇಳುವಂತೆ ಮಾಡಬೇಕು. ಯಾರಾದ್ರೂ ಒಬ್ಬರು ಕೇಳುವಂತೆ ಮಾಡಬೇಕಾದ್ರೆ ಹಾಗೆ ಕೇಳುವಂತೆ ಮಾಡುವವರಿಗೆ ಯಾರಾದ್ರೂ ಒಬ್ಬರು ಕಳುಹಿಸಬೇಕು. ಕಲ್ವರಿ ಸ್ವರಕ್ಕೆ ಸಹಾಯ ಮಾಡುವಂತಹ ನೀವೆಲ್ಲ ಏನ್ ಮಾಡ್ತಿದ್ದೀರಿ ಗೊತ್ತಾ? ಈ ದೀನ ಸೇವಕನು ಸಾರುವಂತಹ ಸುವಾರ್ತೆಯ ಹಿಂದೆ ಇದ್ದುಕೊಂಡು ಪ್ರಕಟಿಸುವಂತೆ ಮಾಡುತ್ತಿದ್ದೀರಿ. ನಾನು ಸಾರುವಂತಹ ಈ ಸಂದೇಶಗಳು 17 ಭಾಷೆಗಳಲ್ಲಿ ಭಾರತ ದೇಶದ 4 ದಿಕ್ಕುಗಳಲ್ಲಿ ಸಾರಲ್ಪಡ್ತಿದೆ. ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ನಮ್ಮ ಬಲಗಡೆಯಲ್ಲಿರುವ ಬಾಂಗ್ಲಾದೇಶಲ್ಲಾಗಿರ್ಬೋದು, ನಮ್ಮ ಕೆಳಭಾಗದಲ್ಲಿರುವ ಶ್ರೀಲಂಕಾದಲ್ಲಿ, ಮೇಲಿರುವಂತಹ ನೇಪಾಲ್ನಲ್ಲಿ, ಎಡಭಾಗದಲ್ಲಿರುವ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ ಈ ದಿನ ಕಲ್ವರಿ ಸ್ವರ ಪ್ರಸಾರವಾಗುತ್ತಾ ಇದೆ. ಅವರು ಮಾತಾಡುವಂತಹ ಭಾಷೆಯಲ್ಲಿಯೇ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ನಮ್ಮ ದೇಶದ ಸುತ್ತಲಿರುವಂತಹ ದೇಶಗಳಲ್ಲಿ ಸುವಾರ್ತೆ ಸಾರುತ್ತಾ ಇದ್ದೇವೆ. ಮುಂದ್ಬರುವಂತಹ ದಿನಗಳಲ್ಲಿ ಏಷ್ಯಾ ಖಂಡದಲ್ಲಿರುವಂತಹ ಪ್ರತಿ ದೇಶಕ್ಕೆ ಸುವಾರ್ತೆ ಸಾರುವಂತಹ ಸಭೆಯಾಗಿ ನಮ್ಮ ಸಭೆಯನ್ನು ದೇವರು ಆಶೀರ್ವದಿಸಬೇಕು ಎಂದು ನಾವು ಪ್ರಾರ್ಥಿಸುವವರಾಗಿರಬೇಕು. ನಾವು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಸಲಾರದೇ ಇರುವುದಾದರೆ ಎಷ್ಟು ನಷ್ಟ. ಒಂದು ನಿರ್ಣಯ ತೆಗೆದುಕೊಳ್ಳಿ. ನಾನು ರಕ್ಷಿಸಲ್ಪಟ್ಟಿರುವುದಾದರೆ ಯಾರೋ ಒಬ್ಬರು ನನಗೆ ಯೇಸುವಿನ ಬಗ್ಗೆ ತಿಳಿಸಿದ್ರು. ಹಾಗೆಯೇ ನಶಿಸಿ ಹೋಗುವಂಥವರು ರಕ್ಷಿಸಲ್ಪಡಬೇಕಾದರೆ ನಮಗೆ ಇಷ್ಟು ಚೆನ್ನಾಗಿ ವಾಕ್ಯ ಸಾರುವಂತಹ ದೀನ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ವಾಕ್ಯ ಬಹು ವಿವರವಾಗಿಯೂ, ವಾಕ್ಯ ಬಹು ಅರ್ಥಗರ್ಭಿತವಾಗಿಯೂ, ಎಲ್ಲರೂ ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿಯೂ ವಾಕ್ಯ ಸಾರುವಂತಹ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ಈ ಸೇವಕರಿಗೆ ಸಹಾಯ ಮಾಡುವುದಾದರೆ, ಇಂತಹ ಸಂದೇಶವನ್ನು ಅನೇಕ ಲಕ್ಷಾಂತರ ಜನರು ಕೇಳುವಂತೆ ಮಾಡುವುದಾದರೆ ಅನೇಕರ ಜೀವಿತಗಳು ಬದಲಾಗುತ್ತವೆ ಎಂಬ ನಂಬಿಕೆ ಖಂಡಿತವಾಗಿ ನಿಮ್ಮೆಲ್ಲರಿಗೆ ಇದ್ದೇ ಇರುತ್ತೆ. ಆ ನಂಬಿಕೆಯುಳ್ಳ ಸಹೋದರ ಸಹೋದರಿಯರೇ, ಅದನ್ನು ಕ್ರಿಯೆಯಲ್ಲಿಡಿರಿ. ಸುವಾರ್ತೆ ತಲುಪಿಸಿರಿ. ಕರ್ತನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಏನಾಗುತ್ತೆ? ರಕ್ಷಣೆ ಉಂಟಾಗ್ತದೆ. ಹಾಗೆ ಪ್ರಾರ್ಥಿಸಬೇಕಾದರೆ ನಂಬಿಕೆ ಇಡಬೇಕು. ಹಾಗೆ ನಂಬಿಕೆ ಇಡಬೇಕಾದರೆ ಕೇಳಬೇಕು. ಕೇಳಬೇಕಾದರೆ ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕು. ಕೇಳುವಂತೆ ನನ್ನಂತಹ ಸೇವಕರು ಮಾಡಬೇಕಾದರೆ ನನ್ನ ಹಿಂದೆ ಇದ್ದುಕೊಂಡು ಏನ್ ಮಾಡಬೇಕು? ಈ ಸೇವಕನ ಸ್ವರವನ್ನು ಅನೇಕ ಭಾಷೆಗಳಲ್ಲಿ ತರ್ಜುಮೆ ಮಾಡಿ ಕೇಳುವಂತೆ ಮಾಡಬೇಕು. ನಾನೇನು ಮಾಡಬಲ್ಲೆನೋ ಬಹುಶಃ ಅದು ನೀವು ಮಾಡಲಾರದೇ ಇರಬಹುದು. ನೀವೇನನ್ನು ಮಾಡಬಲ್ಲಿರೋ ಬಹುಶಃ ಅದನ್ನು ನಾನು ಮಾಡ್ಲಿಕ್ಕಾಗದೇ ಇರಬಹುದು. ನೀವು ನಾನು ಒಟ್ಟಿಗೆ ಸೇರುವುದಾದರೆ ಲೋಕಕ್ಕೆ ಸುವಾರ್ತೆಯನ್ನು ತಲುಪಿಸಬಹುದು. ಹಾಗಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಿ. ದೇವರು ನಿಮಗೆ ಕೊಟ್ಟ ಸಾಮರ್ಥ್ಯದ ಮೇರೆಗೆ ತಿಂಗಳಿಗೆ 1 ಸಾರಿ ಆಗಲಿ, ಇಲ್ಲವೇ 2 ತಿಂಗಳಿಗೆ 1 ಸಾರಿ ಆಗಲಿ, ಇಲ್ಲವೇ 3 ತಿಂಗಳಿಗೆ 1 ಸಾರಿ ಆಗಲಿ, ಇಲ್ಲವೇ ದೇವರು ನಿಮ್ಮ ಜೀವಿತದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗ, ಆಶೀರ್ವಾದಗಳನ್ನು ಅನುಗ್ರಹಿಸಿದಾಗ ಕೃತಜ್ಞತೆಯುಳ್ಳವರಾಗಿ ಸುವಾರ್ತೆಗೆ ದಾನ ಮಾಡಿರಿ. ಪ್ರತಿ ಶನಿವಾರ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಸ್ಪಾನ್ಸರ್ಸ್ ಮೀಟ್ ಇರುತ್ತೆ. ಆ ಸ್ಪಾನ್ಸರ್ಸ್ ಮೀಟ್ನಲ್ಲಿ ಪಾಲ್ಗೊಳ್ಳಿರಿ. ಬನ್ನಿರಿ, ಎಲ್ಲರೂ ಸೇರಿ ಕ್ರಿಸ್ತನ ಸುವಾರ್ತೆಯನ್ನು, ಕ್ರಿಸ್ತನ ಪ್ರೀತಿಯಿಂದ ಕೂಡಿದ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವ ಪ್ರಯತ್ನ ಮಾಡೋಣ. ಇದು ನಮ್ಮ ಜವಾಬ್ದಾರಿಕೆಯಾಗಿದೆ ಎಂದು ಮರೆಯಬೇಡಿರಿ. ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.